ನಮಸ್ಕಾರ ಸ್ನೇಹಿತರೆ, ಒಂದು ಕಟುವಾದ ಸತ್ಯ. ಇವತ್ತು ಮನುಷ್ಯನ ಹತ್ತಿರ ಇರೋ ಅತಿ ದೊಡ್ಡ ಆಸ್ತಿ ಯಾವುದು ಗೊತ್ತಾ? ದುಡ್ಡು, ಚಿನ್ನ, ಜಮೀನಲ್ವೇ ಅಲ್ಲ, ಅದು ಅವರ ಗಮನ, ಅಂದರೆ ಫೋಕಸ್. ಆದರೆ ದುರಂತ ಅಂದರೆ ಇವತ್ತು ನಮ್ಮ ಈ ಫೋಕಸ್ ಅನ್ನೋ ಆಸ್ತಿ ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲ. ಅದಕ್ಕೆ ಉಪೇಂದ್ರ ಅವರು UAEನಲ್ಲಿ ಫೋಕಸ್ ಅಂತ ಹೇಳಿದ್ದು. ಇದನ್ನು ಯಾರು ಕಜಿತಾ ಇದ್ದಾರೆ? ಹಾಗಾದರೆ ಅಕ್ಕಪಕ್ಕದ ರಾಷ್ಟ್ರದವರು ಕಜಿತಾ ಇದ್ದಾರೆ ನಮ್ಮ ಫೋಕಸನ್ನು, ಅಥವಾ ನಿಮ್ಮ ಕಾಂಪಿಟೇಟರ್ ಕದಿತಾ ಇರೋದು ನಮ್ಮ ಜೇಬಲ್ಲಿರೋ ಈ ಸ್ಮಾರ್ಟ್ ಫೋನ್ ಮತ್ತು ಅದರಲ್ಲಿರೋ ಸೋಷಿಯಲ್ ಮೀಡಿಯಾ ಆ್ಯಪ್ಸ್. ವಿಜ್ಞಾನಿಗಳು ಏನು ಹೇಳ್ತಾರೆ ಗೊತ್ತಾ? ಒಂದು ಗೋಲ್ಡ್ ಫಿಶ್, ಅಂದರೆ ಈ ಗೋಲ್ಡ್ ಫಿಶ್ ಮೇಲಿನ ಅಟೆನ್ಷನ್ ಸ್ಪ್ಯಾನ್ 9 ಸೆಕೆಂಡ್ ಇರುತ್ತಂತೆ. ಆದರೆ ಇವತ್ತಿನ ಮಾಡರ್ನ್ ಮನುಷ್ಯನ ಸರಾಸರಿ ಅಟೆನ್ಷನ್ ಸ್ಪ್ಯಾನ್ ಕೇವಲ 8 ಸೆಕೆಂಡ್ ಅಂತೆ. ಗೋಲ್ಡ್ ಫಿಶ್ಗಿಂತಲೂ ಕಮ್ಮಿ. ಅಂದರೆ ನಾವು ಒಂದು ವಿಚಾರದ ಮೇಲೆ ಮೀನಿಗಿಂತ ಹೆಚ್ಚು ಹೊತ್ತು ಗಮನ ಕೊಡೋಕ್ಕೂ ಆಗ್ತಾ ಇಲ್ಲ. ಅಂದರೆ ಎಂಥ ಡೇಂಜರಸ್ ಸಿಚುವೇಶನಲ್ಲಿ ಇದ್ದೀವಿ ಅಂತ ಯೋಚನೆ ಮಾಡಿ. IAS ಮಾಡಬೇಕು, ಬಿಸ್ನೆಸ್ ಕಟ್ಟಬೇಕು, ಎಕ್ಸಾಮ್ನಲ್ಲಿ ಟಾಪ್ ಬರಬೇಕು ಅನ್ನೋ ದೊಡ್ಡ ದೊಡ್ಡ ಕನಸುಗಳೇನೋ ಇವೆ. ಆದರೆ ಅದಕ್ಕೋಸ್ಕರ ಓದೋಣ ಅಂತ ಕೂತ್ರೆ 5 ನಿಮಿಷದ ಒಳಗಡೆ ಮತ್ತೆ ಮೊಬೈಲ್ ಕೈಗೆ ಬಂದಿರುತ್ತೆ. ಗಂಟೆಗಟ್ಟಲೆ ರೀಲ್ಸ್ ನೋಡಿದ್ಮೇಲೆ ಇವತ್ತು ಏನು ಟೈಮ್ ವೇಸ್ಟ್ ಆಯ್ತಲ್ಲ ನಂದು ಅನ್ನೋ ಗಿಲ್ಟ್ ಫೀಲಿಂಗ್ ಬರುತ್ತೆ. ಇದಕ್ಕೆ ಕಾರಣ ಏನು? ನಾವು ಸೋಮಾರಿಗಳ ಅಥವಾ ನಮಗೆ ಬುದ್ಧಿ ಇಲ್ವಾ? ಖಂಡಿತ ಅಲ್ಲ. ಇಲ್ಲಿ ನಡೀತಿರೋದು ದೊಡ್ಡ ಸೈಕಲಾಜಿಕಲ್ ವಾರ್ ಸ್ನೇಹಿತರೆ. ಹಾಗಿದ್ರೆ ಏನದು ವಾರ್? ಕಳೆದು ಹೋಗಿರೋ ನಿಮ್ಮ ಫೋಕಸನ್ನು ಮತ್ತೆ ವಾಪಸ್ ಪಡ್ಕೊಳ್ಳೋದು ಹೇಗೆ? ಟಾಪರ್ಸ್ ಮತ್ತು ಸಕ್ಸಸ್ಫುಲ್ ಜನ ಹೇಗೆ ಗಂಟೆಗಟ್ಟಲೆ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡ್ತಾರೆ? ಅದಕ್ಕೆ ವಿಜ್ಞಾನಿಗಳು ಹೇಳೋ ಪರಿಹಾರ ಏನು? ಬನ್ನಿ ಇವತ್ತಿನ ಮಸ್ತ್ ಮಗ ಸ್ಪೆಷಲ್ ರಿಪೋರ್ಟ್ನಲ್ಲಿ ಆರ್ಟ್ ಆಫ್ ಫೋಕಸನ್ನು ಎಳೆಯಾಗಿ ನಾವು ಬಿಚ್ಚಿಡ್ತಾ ಹೋಗೋಣ. ಜೀವನವನ್ನೇ ಬದಲಿಸೋ ವಿಡಿಯೋ ಆಗ್ಬೋದಿದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ, ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ. ನಾನು ಅಮರ್ ಪ್ರಸಾದ್. ಮೆದುಳಿನ ಮಾಯಾಜಾಲ. ಮೊದಲನೇದಾಗಿ ನಾವು ಸಮಸ್ಯೆಯ ಮೂಲವನ್ನು ಅರ್ಥ ಮಾಡ್ಕೋಬೇಕು. ನಮಗೆ ಇನ್ಸ್ಟಾಗ್ರಾಮ್ ರೀಲ್ ನೋಡೋಕೆ ಅಥವಾ ನೆಟ್ಫ್ಲಿಕ್ಸ್ ನೋಡೋಕೆ ಯಾವತ್ತಾದರೂ ಮೋಟಿವೇಶನ್ ಬೇಕಾ? ಮೋಟಿವೇಶನಲ್ ವಿಡಿಯೋ ನೋಡಿಬಿಟ್ಟು ಏನಾದರೂ ನಂಗೆ ಮೋಟಿವೇಶನೇ ಬರ್ತಿಲ್ಲ ನೆಟ್ಫ್ಲಿಕ್ಸ್ ನೋಡೋಕ್ಕೆ, ಮೂವಿ ನೋಡೋಕ್ಕೆ, ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋಕ್ಕೆ, ರೀಲ್ ನೋಡೋಕ್ಕೆ ಮೋಟಿವೇಶನೇ ಬರ್ತಿಲ್ಲ. ಯಾರಾದರೂ ಮೋಟಿವೇಟರ್ಸ್ ಇದ್ದಾರಾ ಅಂತ ಹುಡುಕಿ ಅವ್ರ ವಿಡಿಯೋ ನೋಡಿ, ಮೋಟಿವೇಶನ್ ಬಂತು, ಓಪನ್ ಮಾಡ್ತೀನಿ. ಹಂಗೆ ಮಾಡ್ತೀರಾ? ಇಲ್ಲ ಅಲ್ಲ, ಕೈ ಅದ್ರ ಬಾಳಿಗದು ಹೋಗುತ್ತಲ್ವಾ? ಆದರೆ ಓದೋಕೆ ಕೂರಬೇಕು ಅಂದರೆ, ಆಫೀಸ್ ಕೆಲಸ ಮಾಡಬೇಕು ಅಂದರೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಬೋರ್, ಮೋಟಿವೇಶನ್ ಬೇಕಾಗತ್ತೆ. ಪದೇ ಪದೇ ಯಾರಾದರೂ ಉಪದೇಶ ಮಾಡೋದನ್ನು ಕೇಳಬೇಕಾಗತ್ತೆ. ಇದಕ್ಕೆ ಕಾರಣ ನಮ್ಮ ಮೆದುಳಲ್ಲಿ ರಿಲೀಸ್ ಆಗೋ ಒಂದು ಕೆಮಿಕಲ್, ಅದರ ಹೆಸರು ಡೋಪಮೈನ್. ಇದನ್ನು ಸಿಂಪಲ್ ಆಗಿ ಪ್ಲೆಷರ್ ಕೆಮಿಕಲ್ ಅಥವಾ ಮಜಾ ಕೊಡೋ ಕೆಮಿಕಲ್ ಅಂತ ಕರಿಬೋದು. ನಮ್ಮ ಬ್ರೈನ್ ಹೇಗಿದೆ ಅಂದರೆ ಅದಕ್ಕೆ ಯಾವಾಗಲೂ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಬೇಕು, ತಕ್ಷಣಕ್ಕೆ ಮಜಾ ಸಿಗಬೇಕು. ಒಂದು ರೀಲ್ ನೋಡ್ತೀರಾ, ಅಲ್ಲೇ ನಗು ಬಂತು, ಬ್ರೈನಲ್ಲಿ ಡೋಪಮೈನ್ ರಿಲೀಸ್ ಆಗಿಬಿಡ್ತು, ಖುಷಿ ಆಗ್ಬಿಡ್ತು ಫುಲ್. ನೆಕ್ಸ್ಟ್ ರೀಲ್, ಮತ್ತೆ ಖುಷಿ. ಹೇಗೆ ನಮ್ಮ ಬ್ರೈನ್ ಸುಲಭವಾಗಿ ಸಿಗೋ ಡೋಪಮೈನ್ಗೆ ಅಡಿಕ್ಟ್ ಆಗಿಬಿಡುತ್ತೆ. ಆದರೆ ಓದೋದು ಅಥವಾ ಕೆಲಸ ಮಾಡೋದು ಹಾಗಲ್ಲ. ಅಲ್ಲಿ ರಿವಾರ್ಡ್ ತಕ್ಷಣ ಸಿಗೋದಿಲ್ಲ. ಅರ್ಧ ಗಂಟೆಗೆ, ಕಾಲ್ ಗಂಟೆಗೆ, 1 ನಿಮಿಷಕ್ಕೆಲ್ಲ ನಿಮಗೆ ರಿವಾರ್ಡ್ ಸಿಗೋದಿಲ್ಲ. ಅಕ್ಯುಮುಲೇಟ್ ಆಗಿ ಲಾಸ್ಟಿಗೆ ಒಂದು ಸಲ ಬರುತ್ತೆ. ಅಂದರೆ ಎಕ್ಸಾಮ್ ರಿಸಲ್ಟ್ ಬರೋದು ವರ್ಷದ ಕೊನೆಗೆ, ಸಂಬಳ ಬರೋದು ತಿಂಗಳ ಕೊನೆಗೆ. ಅಲ್ಲಿ ತನಕ ಕಾಯೋ ಪೇಷನ್ಸ್ ಈ ಡೋಪಮೈನ್ ಅಡಿಕ್ಟ್ ಆಗಿರೋ ಬ್ರೈನ್ಗೆ ಇರೋದಿಲ್ಲ. ಇದನ್ನು ನಾವು ಹೈ ಡೋಪಮೈನ್ ಆಕ್ಟಿವಿಟಿ ವರ್ಸಸ್ ಲೋ ಡೋಪಮೈನ್ ಆಕ್ಟಿವಿಟಿ ಅಂತ ಕರಿತೀವಿ. ಸೋಷಿಯಲ್ ಮೀಡಿಯಾ, ವಿಡಿಯೋ ಗೇಮ್ಸ್, ಜಂಕ್ ಫುಡ್ ಇವೆಲ್ಲ ಹೈ ಡೋಪಮೈನ್ ಆಕ್ಟಿವಿಟೀಸ್. ಓದೋದು, ಎಕ್ಸಸೈಸ್ ಮಾಡೋದು, ಕರಿಯರ್ ಬಿಲ್ಡ್ ಮಾಡೋದು ಇವೆಲ್ಲ ಲೋ ಡೋಪಮೈನ್ ಆಕ್ಟಿವಿಟೀಸ್. ಒಮ್ಮೆ ನಿಮ್ಮ ಬ್ರೈನ್ ಆ ಹೈ ಡೋಪಮೈನ್ ರುಚಿಯನ್ನು ಹಿಡ್ಕೊಂಡ್ಮೇಲೆ ಅದಕ್ಕೆ ಓದೋದು ಅಂದರೆ ಕಹಿ ಮಾತ್ರ ನುಂಗಿದ ಹಾಗಾಗತ್ತೆ. ಹಾಗಿದ್ರೆ ಅದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಇರೋದು ಡೋಪಮೈನ್ ಡಿಟಾಕ್ಸ್ನಲ್ಲಿ. ಅದನ್ನು ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ, ಗಮನ ಕೊಟ್ಟು ಕೇಳಿ. ವಾತಾವರಣವೇ ವಿಲನ್. ನಮ್ಮ ಫೋಕಸ್ ಹಾಳಾಗೋಕೆ ಮೊದಲನೇ ಕಾರಣ ನಮ್ಮ ಅಕ್ಕಪಕ್ಕ ಇರೋ ವಾತಾವರಣ. ಒಬ್ಬ ಆಲ್ಕೋಹಾಲ್ ಅಡಿಕ್ಟ್ ಆಗಿರೋ ವ್ಯಕ್ತಿ ಬಾರ್ ಪಕ್ಕನೇ ಮನೆ ಮಾಡಿಕೊಂಡ್ರೆ ಕುಡಿಯೋದನ್ನು ಬಿಡೋಕೆ ಸಾಧ್ಯನಾ? ಆತ ಏನೇ ಮಾಡಿದ್ರು ಕೂಡ ಕಣ್ಣು ಹಿಂಗೆ ಹೋಗ್ತಾನೆ ಇರುತ್ತೆ ಆ ಕಡೆಗೆ. ಅದೇ ರೀತಿ ನಿಮ್ಮ ಟೇಬಲ್ ಮೇಲೇ ಮೊಬೈಲ್ ಇಟ್ಕೊಂಡು ನಾನು ಡಿಸ್ಟ್ರಾಕ್ಟ್ ಆಗಲ್ಲ ಅಂದ್ಕೊಂಡ್ರೆ ಅದು ನಿಮ್ಮನ್ನು ನೀವೇ ಮೋಸ ಮಾಡ್ಕೊಂಡು ಹಾಗೆ. ರಿಸರ್ಚ್ ಏನು ಹೇಳುತ್ತೆ ಗೊತ್ತಾ? ನಿಮ್ಮ ಫೋನ್ ಸ್ವಿಚ್ ಆಫ್ ಆಗಿದ್ರು ಸರಿ, ಅದು ನಿಮ್ಮ ಕಣ್ಣೆದುರೆ ಕಾಣಿಸ್ತಾ ಇದ್ದರೆ ನಿಮ್ಮ ಬ್ರೈನ್ನ 20% ಕೆಪಾಸಿಟಿ ಆ ಫೋನ್ ಕಡೆಗೆ ಹೋಗಿಬಿಡುತ್ತೆ. ಹೋಯ್ತು ಬ್ರೈನ್ನ ಎನರ್ಜಿ ವೇಸ್ಟ್. ಸೊ ರೂಲ್ ನಂಬರ್ 1, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ನೀವು ಸೀರಿಯಸ್ ಆಗಿ ಓದಬೇಕು ಅಥವಾ ಕೆಲಸ ಮಾಡಬೇಕು ಅಂದರೆ ಮೊಬೈಲ್ನ ಸೈಲೆಂಟ್ ಮಾಡಿ ಬೇರೆ ರೂಮ್ನಲ್ಲಿಡಿ, ಅಥವಾ ಕನಿಷ್ಠ ಪಕ್ಷ ಡ್ರಾಯರ್ ಒಳಗಾದರೂ ಹಾಕಬೇಕು. ಇಲ್ಲಿ ಇನ್ನೊಂದು ಸೈಕಲಾಜಿಕಲ್ ಟ್ರಿಕ್ ಇದೆ. ಇದರ ಹೆಸರು ದ 20 ಸೆಕೆಂಡ್ ರೂಲ್ ಅಂತ. ಶಾನ್ ಅಖೋರ್ ಅನ್ನೋ ಪ್ರಖ್ಯಾತ ಆಥರ್ ಇದನ್ನು ಹೇಳಿದ್ರು. ಮನುಷ್ಯನ ಬ್ರೈನ್ ಮೂಲತಃ ಸೋಮಾರಿ, ಯಾವುದು ಸುಲಭನೋ ಅದನ್ನೇ ಮಾಡುತ್ತೆ ಅಂತ. ನೀವು ಓದಬೇಕು ಅನ್ಕೊಂಡಾಗ ಬುಕ್ ಹುಡುಕಿ ಬ್ಯಾಗಿಂದ ತೆಗೆದು ಪೇಜ್ ಓಪನ್ ಮಾಡೋಕೆ 20 ಸೆಕೆಂಡ್ಗಿಂತ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂದರೆ ನಿಮ್ಮ ಬ್ರೈನ್ ಹೇಳುತ್ತೆ ಹೋಗಲಿ ಬಿಡುಗರು, ಆಮೇಲೆ ಓದಂತೆ ಏನು ಊರು ಮುಳುಗೋಗ್ಬಿಡುತ್ತಾ, ಇರು ತಡಿ
ಅಂತ ಹೇಳಿ ಸೋಂಬೇರಿತನ ಹೇಳ್ಕೊಡುತ್ತೆ. ಅದೇ ಫೋನ್ ಪಕ್ಕದಲ್ಲೇ ಇದ್ರೆ ಅದನ್ನು ಅನ್ಲಾಕ್ ಮಾಡೋಕೆ 2 ಸೆಕೆಂಡ್ ಸಾಕು. ಅದು ಯಾಕೆ ಅಷ್ಟು ಕಷ್ಟಪಡ್ತೀಯ, ತಗೋ ಫೋನು ಅಂತ ಬ್ರೈನ್ ಆ ಕಡೆಗೆ ನಿಮ್ಮನ್ನು ಡೈವರ್ಟ್ ಮಾಡುತ್ತೆ. ಇದಕ್ಕೇನು ಮಾಡಬೇಕು? ಇನ್ಕ್ರೀಸ್ ದ ಫ್ರಿಕ್ಷನ್ ಫಾರ್ ಬ್ಯಾಡ್ ಹ್ಯಾಬಿಟ್ಸ್, ಡಿಕ್ರೀಸ್ ದ ಫ್ರಿಕ್ಷನ್ ಫಾರ್ ಗುಡ್ ಹ್ಯಾಬಿಟ್ಸ್. ಅಂದರೆ ಕೆಟ್ಟ ಅಭ್ಯಾಸ ಮಾಡೋಕೆ ಕಷ್ಟ ಆಗೋ ಹಾಗೆ ಮಾಡಬೇಕು, ಒಳ್ಳೆ ಕೆಲಸ ಮಾಡೋಕೆ ಸುಲಭ ಆಗೋ ಹಾಗೆ ಮಾಡಬೇಕು. ಬೆಳಗ್ಗೆ ಎದ್ದು ಓದಬೇಕಾ, ರಾತ್ರಿನೇ ಟೇಬಲ್ ಮೇಲೆ ಬುಕ್ ತೆಗೆದು ಯಾವ ಪೇಜ್ ಓದಬೇಕು ಅಂತ ಓಪನ್ ಮಾಡಿಟ್ಟು ಮಲಗಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಓದೋಕೆ ಕೂರೋದು ಸುಲಭ ಆಗುತ್ತೆ. ಫೋನನ್ನು ಮಾತ್ರ ಆದಷ್ಟು ದೂರ ಇಡಿ. ಎದ್ದು ಹೋಗಿ ತರೋಕೆ ಕಷ್ಟ ಆಗಬೇಕು. ಇದು ಸಿಂಪಲ್ ಅಂತ ಅನಿಸ್ಬೋದು ನಿಮಗೆ, ಆದರೆ ರಿಸಲ್ಟ್ ಮ್ಯಾಜಿಕಲ್ ಆಗಿರುತ್ತೆ. ದ 5 minute ರೂಲ್ ಸೋಮಾರಿತನಕ್ಕೆ ಮದ್ದು. ಎಷ್ಟೋ ಸಲ ನಮಗೆ ಕೆಲಸ ಶುರು ಮಾಡೋಕೊಂಥರ ಭಾರ ಅನಿಸ್ತಾ ಇರುತ್ತೆ. ಅಯ್ಯೋ ಇಷ್ಟೊಂದು ಸಿಲೆಬಸ್ ಇದೆ, ಯಾವಾಗ ಓದು ಮುಗಿಸೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಟೈಮ್ ವೇಸ್ಟ್ ಆಗೋಗಿರುತ್ತೆ. ಇದನ್ನು ಪ್ರೊಕ್ರಾಸ್ಟಿನೇಷನ್ ಅಂತ ಕರೆಯೋದು. ಇದಕ್ಕೆ ಬೆಸ್ಟ್ ಮತ್ತು ದ 5 minute ರೂಲ್. ನಿಮ್ಮ ಮನಸ್ಸಿಗೆ ನೀವೇ ಒಂದು ಸುಳ್ಳು ಹೇಳಬೇಕು. ಏನಂದರೆ ಇವತ್ತು ನಾನು ಪೂರ್ತಿ ಚಾಪ್ಟರ್ ಓದಲ್ಲ, ಜಸ್ಟ್ 5 ನಿಮಿಷ ಓದ್ತೀನಿ, 5 ನಿಮಿಷ ಆದಮೇಲೆ ಬೇಕಿದ್ರೆ ನಿಲ್ಲಿಸ್ತೀನಿ ಅಂತ. ಒಂದ್ಸರಿ ಮಾಡಿ ನೋಡಿ ಎಂಥ ಮ್ಯಾಜಿಕ್ ಇದು ಅಂತ. ಇದು ಗೇಮ್ ಚೇಂಜರ್. ಯಾಕಂದರೆ ಸೈಕಾಲಜಿಯಲ್ಲಿ ಝೈಗಾರ್ನಿಕ್ ಎಫೆಕ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದೇನು? ಮನುಷ್ಯನ ಮೆದುಳಿಗೆ ಒಂದು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸೋಕೆ ಇಷ್ಟ ಇರೋದಿಲ್ಲ. ಒಮ್ಮೆ ನೀವು ಕಷ್ಟಪಟ್ಟು ಆ ಮೊದಲ 5 ನಿಮಿಷ ಓದೋಕೆ ಶುರು ಮಾಡಿದ್ರೆ ಸಾಕು, ನಿಮ್ಮ ಬ್ರೈನ್ ಆಟೋಮ್ಯಾಟಿಕಲಿ ಫ್ಲೋ ಸ್ಟೇಟ್ಗೆ ಹೋಗುತ್ತೆ. ಆ 5 ನಿಮಿಷ ಮುಗಿದು ಅರ್ಧ ಗಂಟೆ ಆಗಿದ್ದು ಗೊತ್ತಾಗಲ್ಲ, 50 ನಿಮಿಷ ಆದರೂ ಗೊತ್ತಾಗಲ್ಲ ನಿಮಗೆ. 1 ಗಂಟೆ ಕಳೆದು ಹೋಯ್ತಾ ಅಂತ. ಆಮೇಲೆ ನಿಮಗೆ ನೀವು ಆಶ್ಚರ್ಯ ಆಗುತ್ತೆ. ಬುಕ್ ಓಪನ್ ಮಾಡೋಕ್ಕೆ ಹಿಂದೇಟ್ ಹಾಕ್ತಿದ್ದೆ ನಾನು, 5 ನಿಮಿಷ ಅಂತ ಬಂದಿಗೆ ನೋಡಿದ್ರೆ 50 ನಿಮಿಷ ಓದ್ಬಿಟ್ಟೆ ಅಂತ ಖುಷಿ ಪಡ್ತೀರಾ. ಸೊ ಸ್ನೇಹಿತರೆ, ಇಲ್ಲಿ ಕಷ್ಟ ಇರೋದು ಆ ಸ್ಟಾರ್ಟಿಂಗ್ ಟ್ರಬಲ್ ಮಾತ್ರ. ಗಾಡಿ ಒಮ್ಮೆ ಸ್ಟಾರ್ಟ್ ಆಯಿತು ಅಂದರೆ ಆಮೇಲೆ ಮೂವ್ ಆಗ್ತಾ ಹೋಗಿಬಿಡುತ್ತೆ. ಸೊ ನೆಕ್ಸ್ಟ್ ಟೈಮ್ ಓದೋಕೆ ಮೂಡ್ ಇಲ್ಲ ಅಂದರೆ 5 ನಿಮಿಷ ಓದ್ತೀನಿ ಸಾಕು, ಆಮೇಲೆ ಓದಲ್ಲ ಅಂತ ಅಂದ್ಕೊಂಡೇ ಶುರು ಮಾಡಿ. ಆಮೇಲೆ ಕಂಟಿನ್ಯೂ ಮಾಡ್ತೀರಾ ನೀವು. 5 ನಿಮಿಷ ಓದಿ ಇಡೋದಿಲ್ಲ ನೀವು. ಪೊಮೊಡೋರೋ ಟೆಕ್ನಿಕ್, ಟೈಮ್ ಜೊತೆಗಿನ ಆಟ. ಎಸ್ ಸ್ನೇಹಿತರೆ, ಇಲ್ಲೊಂದು ಇಂಪಾರ್ಟೆಂಟ್ ಸಂಗತಿ ನೀವು ಮೈಂಡ್ ಮಾಡಬೇಕು. ನಮ್ಮ ಬ್ರೈನ್ ಒಂದು ಮಸಲ್ ಇದ್ದ ಹಾಗೆ. ಜಿಮ್ನಲ್ಲಿ ಒಂದೇ ಸಮನೆ ಡಂಬಲ್ ಎತ್ತಿದ್ರೆ ಕೈ ನೋವು ಬರಲ್ವಾ, ಹಾಗೆ ಬ್ರೈನ್ ಕೂಡ ಸುಸ್ತಾಗುತ್ತೆ. ಅದಕ್ಕೆ ಜಗತ್ತಿನ ಎಷ್ಟೋ ಎಕ್ಸ್ಪರ್ಟ್ ಸಜೆಸ್ಟ್ ಮಾಡೋ ಟೆಕ್ನಿಕ್ ಏನು ಗೊತ್ತಿದೆ? ಪೊಮೊಡೋರೋ ಟೆಕ್ನಿಕ್. ತುಂಬ ಸಿಂಪಲ್ ಇದೆ ಅದು. ನಂಬರ್ 1, ಒಂದು ಟೈಮರ್ ಇಟ್ಕೊಳ್ಳಿ. ನಂಬರ್ 2, 25 minutes ಫುಲ್ ಫೋಕಸ್ ಮಾಡಿ ಓದಿ. ಆ ಟೈಮಲ್ಲಿ ವಾಟರ್ ಬಾಟಲ್ ಕೂಡ ಮುಟ್ಟೋದು ಬೇಡ, ಯಾರ ಜೊತೆನೂ ಮಾತಾಡೋದು ಬೇಡ. ಜಸ್ಟ್ ಸ್ಟಡಿ ಅಥವಾ ಏನು ಕೆಲಸ ಮಾಡ್ತಿದ್ರು ಅದ್ರ ಮೇಲೆ ಅದ್ರ ಮೇಲೆ ಫೋಕಸ್ ಮಾಡಿ. ನಂಬರ್ 3, ಅದಾದಮೇಲೆ 5 minutes ಬ್ರೇಕ್ ತಗೊಳ್ಳಿ. ಆ ಬ್ರೇಕ್ನಲ್ಲಿ ಮೊಬೈಲ್ ನೋಡೋದಲ್ಲ, ಎದ್ದು ನಡೆದಾಡಿ, ನೀರು ಕುಡೀರಿ, ಕಣ್ಣು ಮುಚ್ಚಿ ರಿಲ್ಯಾಕ್ಸ್ ಆಗಿ. ಹೀಗೆ 4 ಸೈಕಲ್ ಆದಮೇಲೆ, ಅಂದರೆ ಸುಮಾರು 2 ಗಂಟೆ ಆದಮೇಲೆ ಒಂದು ಲಾಂಗ್ ಬ್ರೇಕ್ ತಗೊಳ್ಳಿ. ಇದು ಯಾಕೆ ಎಫೆಕ್ಟಿವ್ ಅಂದರೆ 25 ನಿಮಿಷ ಅನ್ನೋದು ಚಿಕ್ಕ ಟಾರ್ಗೆಟ್. 25 minutes ತಾನೇ ಓದ್ಬೋದು ಬಿಡು ಅಂತ ಬ್ರೈನ್ ಒಪ್ಕೊಡುತ್ತೆ. ಜೊತೆಗೆ ಆ 5 ನಿಮಿಷದ ಬ್ರೇಕ್ ನಿಮ್ಮ ಬ್ರೈನನ್ನು ರೀಚಾರ್ಜ್ ಮಾಡುತ್ತೆ. ಇದರಿಂದ ನೀವು ಗಂಟೆಗಟ್ಟಲೆ ಓದಿದ್ರೂ ಕೂಡ ಸುಸ್ತಾಗಲ್ಲ ಮತ್ತು ಓದಿದ್ದು ತಲೆಯಲ್ಲಿ ಪಕ್ಕ ಚೆನ್ನಾಗಿ ಉಳಿಯುತ್ತೆ. ಋಷಿಗಳ ಏಕಾಗ್ರತೆ. ಈಗ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ ಇದನ್ನ. ನೀವು ಕ್ಲಾಸ್ನಲ್ಲಿ ಟಾಪರ್ ಆಗಬೇಕು ಅಥವಾ ಆಫೀಸ್ನಲ್ಲಿ ಬೆಸ್ಟ್ ಎಂಪ್ಲಾಯ್ ಆಗಬೇಕಾ? ಹಾಗಾದ್ರೆ ನೀವು ಕಲಿಬೇಕಾಗಿರೋ ಒಂದೇ ಒಂದು ಸ್ಕಿಲ್, ಡೀಪ್ ವರ್ಕ್. ಕ್ಯಾಲ್ ನ್ಯೂಪೋರ್ಟ್ ಅನ್ನೋರು ಬರೆದ ಡೀಪ್ ವರ್ಕ್ ಅನ್ನೋ ಪುಸ್ತಕ ಪ್ರಪಂಚದಾದ್ಯಂತ ಫೇಮಸ್. ಅವ್ರು ಹೇಳೋದೇನು ಗೊತ್ತಾ? ಮಲ್ಟಿಟಾಸ್ಕಿಂಗ್ ಇಸ್ ಅ ಮಿತ್. ಅಂದರೆ ಮಲ್ಟಿಟಾಸ್ಕಿಂಗ್ ಅನ್ನೋದು ಒಂದು ಭ್ರಮೆ ಅಂತ. ಒಂದೇ ಕೈಯಲ್ಲಿ ಮೊಬೈಲ್ ನೋಡ್ತಾ, ಇನ್ನೊಂದು ಕಡೆಯಲ್ಲಿ TV ನೋಡ್ತಾ, ಮಧ್ಯದಲ್ಲಿ ಓದ್ತೀನಿ ಅಂದರೆ ನೀವು ಓದಿದ್ದು 10% ಕೂಡ ಸೇವ್ ಆಗಲ್ಲ ಬ್ರೈನ್ನಲ್ಲಿ. ಅಷ್ಟೆಲ್ಲ ರಿಸರ್ಚ್ ಪ್ರಕಾರ ಯಾರು ಮಲ್ಟಿಟಾಸ್ಕಿಂಗ್ ಮಾಡ್ತಾರೋ ಅವರ IQ ಲೆವೆಲ್ ಡೌನ್ ಆಗುತ್ತೆ. ಹಾಗಿದ್ರೆ ಏನು ಮಾಡಬೇಕು? ದಿನದ ಯಾವುದಾದ್ರೂ ಒಂದು ನಿರ್ದಿಷ್ಟ ಟೈಮ್ನಲ್ಲಿ, ಉದಾಹರಣೆಗೆ ಬೆಳಗ್ಗೆ 6 ರಿಂದ 8 ಗಂಟೆ ಮಾಂಕ್ ಮೋಡ್, ಅದಕ್ಕೆ ಎಂಟರ್ ಆಗಬೇಕು ನಾವು. ಏನಿದು ಮಾಂಕ್ ಮೋಡ್? ಸನ್ಯಾಸಿ ಮೋಡ್, ಋಷಿ ಮೋಡ್. ಅಂದರೆ ಆ 2 ಗಂಟೆ ನೀವು ಪ್ರಪಂಚಕ್ಕೆ ಸಿಗಲೇಬಾರ್ದು. ನೋ ಫೋನ್, ನೋ ಇಂಟರ್ನೆಟ್, ನೋ ಮಾತುಕತೆ, ನೀವು ಮತ್ತು ನಿಮ್ಮ ಕೆಲಸ ಅಷ್ಟೇ. ಬಿಲ್ ಗೇಟ್ಸ್, ಇಲಾನ್ ಮಸ್ತರ್ದವರು ಇದನ್ನೇ ಮಾಡ್ತಾರೆ. ಅವರು ವರ್ಷಕ್ಕೆ 1 ವಾರ ಥಿಂಕ್ ವೀಕ್ ಅಂತ ಕಾಡಿಗೆ ಹೋಗ್ಬಿಡ್ತಾರೆ. ಯಾವುದೇ ಗ್ರೇಟ್ ಐಡಿಯಾ ಅಥವಾ ಗ್ರೇಟ್ ರಿಸಲ್ಟ್ ಬರೋದು ನೀವು ಡಿಸ್ಟ್ರಾಕ್ಷನ್ ಇಲ್ಲದೆ ಆಳವಾಗಿ ಯೋಚನೆ ಮಾಡಿದಾಗ ಮಾತ್ರ. ದಿನಕ್ಕೆ ಕನಿಷ್ಠ 2 ಗಂಟೆ ಈ ಡೀಪ್ ವರ್ಕ್ ಮಾಡಿದ್ರೆ ಸಾಮಾನ್ಯ ಜನ 8 ಗಂಟೆಯಲ್ಲಿ ಮಾಡೋ ಕೆಲಸವನ್ನು ನೀವು ಮಾಡಿ ಮುಗಿಸ್ಬಿಡ್ಬೋದು. ದ್ಯಾಟ್ ರೆಪ್ರೆಸೆಂಟ್ಸ್ ಟ್ರೂ ಎಫಿಷಿಯನ್ಸಿ. ಬಯೋಲಾಜಿಕಲ್ ಹ್ಯಾಕ್ಸ್, ದೇಹವೇ ದೇವಾಲಯ. ಕಡೆದಾಗಿ ಒಂದು ಸಿಂಪಲ್ ಲಾಜಿಕ್. ನಿಮ್ಮ ಬೈಕ್ನಲ್ಲಿ ಪೆಟ್ರೋಲ್ ಇಲ್ಲ, ಇಂಜಿನ್ ಆಯಿಲ್ ಸರಿ ಇಲ್ಲ, ನೀವೆಷ್ಟೇ ಆಕ್ಸಿಲರೇಟರ್ ಕೊಟ್ಟರು ಕೂಡ ಗಾಡಿ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆ? ಗಾಡಿ ಸರಿಯಾದ ಕಂಡೀಷನಲ್ಲಿ ಇಲ್ಲ. ಹಾಗೆ ನಿಮ್ಮ ಬಾಡಿ ಕೂಡ ಅಷ್ಟೇ. ಫೋಕಸ್ ಇಂಪ್ರೂವ್ ಆಗಬೇಕು ಅಂದರೆ 3 ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಒಂದು, ಸ್ಲೀಪ್, ನಿದ್ದೆ ಕಮ್ಮಿ ಆದರೆ ಬ್ರೈನ್ನಲ್ಲಿ ಟಾಕ್ಸಿನ್ಸ್ ಕ್ಲಿಯರ್ ಆಗೋದಿಲ್ಲ. ಮರುದಿನ ನಿಮಗೆ ಬ್ರೈನ್ ಫಾಗ್ ಆಗುತ್ತೆ, ತಲೆ ಮಂಕ್ ಹಿಡ್ದಂಗಾಗಿರುತ್ತೆ. 7-8 ಗಂಟೆ ಕ್ವಾಲಿಟಿ ನಿದ್ದೆ ಬೇಕೇ ಬೇಕು. 2,
ಹೈಡ್ರೇಷನ್, ನೀರು. ನಿಮ್ಮ ಮೆದುಳಲ್ಲಿ 75% ನೀರಿದೆ. ಸ್ವಲ್ಪ ಡಿಹೈಡ್ರೇಟ್ ಆದರೂ ಕೂಡ ನಿಮ್ಮ ಗಮನ ಕಮ್ಮಿ ಆಗುತ್ತೆ. ಓದುವಾಗ ಪಕ್ಕದಲ್ಲಿ ವಾಟರ್ ಬಾಟಲ್ ಇಟ್ಕೊಳ್ಳಿ, ಆಗಾಗ ಸಿಪ್ ಮಾಡ್ತಾ ಇರಿ ಸ್ನೇಹಿತರೆ. ನಂಬರ್ 3ನೇದು ಫುಡ್, ಆಹಾರ. ಹೊಟ್ಟೆ ತುಂಬ ಮೂಗಲ್ಲಿ ಬರೋ ತನಕ ತಿಂದು, ಅದು ಏನೇ ಆಗಿರ್ಬೋದು, ಬಿರಿಯಾನಿನೋ ಪಿಜ್ಜಾನೋ ಬರ್ಗರೋ ಏನೋ, ಇಲ್ಲಿ ತನಕ ತಿಂದು ಆಮೇಲೆ ಓದೋಕೆ ಕೂತ್ರೆ ಕಷ್ಟ ಆಗುತ್ತೆ, ಫೋಕಸ್ ಮಾಡೋಕ್ಕಾಗಲ್ಲ, ಲೇಝಿ ಅನಿಸುತ್ತೆ, ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ. ಹಾಗಾಗಿ ಓದೋ ಟೈಮ್ನಲ್ಲಿ ಲೈಟ್ ಫುಡ್ ತಗೋಬೇಕು, ಹೈ ಶುಗರ್ ಅವಾಯ್ಡ್ ಮಾಡಬೇಕು. ಯಾಕಂದರೆ ನಿಮಗೆ ಟೂ ಮಚ್ ಶುಗರ್ ಬಾಡಿಯಲ್ಲಿ ಬ್ಲಡ್ ಶುಗರ್ ಸ್ಪೈಕ್ ಆಯಿತು ಅಂತ ಹೇಳಿದ್ರೆ, ಸರಿಯಾಗಿ ತಿಂದು ಶುಗರಿ ಐಟಮ್ ಕೂಡ ಅದಕ್ಕೆ ಸೇರಿಸ್ಬಿಟ್ರೆ ನೀವು ಒಮ್ಮೆಲೆ ಎನರ್ಜಿಯನ್ನು ಏರಿಸಿ ದಿಢೀರಂತ ಇಳಿಸಿಬಿಡುತ್ತೆ. ಸ್ನೇಹಿತರ, ಕಡೆಯದಾಗಿ ನಾವು ಬದುಕ್ತಿರೋದು ಅಟೆನ್ಷನ್ ಎಕಾನಮಿಯಲ್ಲಿ. ಇವತ್ತು ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ಕೋಟಿ ಸುರಿತಿರೋದು ನಿಮ್ಮ ಜೇಬಿಂದ ದುಡ್ಡು ತೆಗಿಲಿಕ್ಕಲ್ಲ, ನಿಮ್ಮ ಗಮನವನ್ನು ಸೆಳೆಯೋಕ್ಕೆ. ಯಾಕಂದರೆ ನಿಮ್ಮ ಗಮನ ಆ ಕಡೆಗೆ ಹೋದರೆ ದುಡ್ಡು ತಾನಾಗೆ ಹೋಗುತ್ತೆ. ಫ್ಯೂಚರ್ನಲ್ಲಿ 2 ಥರದ ಜನ ಇರ್ತಾರೆ. ಒಂದು ಗುಂಪು ಬೇರೆಯವರು ಸೃಷ್ಟಿ ಮಾಡಿದ ರೀಲ್ಸ್ ವಿಡಿಯೋಗಳನ್ನು ನೋಡ್ತಾ ಸ್ಕ್ರೋಲ್ ಮಾಡ್ತಾ ಕನ್ಸ್ಯೂಮರ್ಸ್ ಆಗಿ ಉಳಿಯೋರು. 2ನೇ ಗುಂಪು ತಮ್ಮ ಫೋಕಸನ್ನು ಕಂಟ್ರೋಲ್ನಲ್ಲಿಟ್ಕೊಂಡು ಟೆಕ್ನಾಲಜಿಯನ್ನು ಬಳಸಿ ಏನಾದರೂ ಹೊಸದನ್ನು ಸೃಷ್ಟಿ ಮಾಡೋ ಕ್ರಿಯೇಟರ್ಸ್ ಮತ್ತು ಲೀಡರ್ಸ್. ನೀವು ಯಾವ ಗುಂಪಿನಲ್ಲಿ ಇರ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ಮುಗಿದ ತಕ್ಷಣ ದಯವಿಟ್ಟು ಇನ್ನೊಂದು ವಿಡಿಯೋವನ್ನು ಸ್ಕ್ರೋಲ್ ಮಾಡಬೇಡಿ, ಫೋನ್ ಸೈಡಿಗೆ ಬಿಸಾಕಬೇಡಿ, ಒಡೆದು ಹಾಕಬೇಡಿ, ಕೆಳಗೆ ಹಾಕಬೇಡಿ, ನೀಟಾಗಿ ಇಡಿ ಒಂದು ಕಡೆಗೆ, ಲಾಕ್ ಮಾಡಿ ಡ್ರಾನ. ನಿಮ್ಮ ಕೆಲಸದ ಕಡೆಗೆ ಫೋಕಸ್ ಮಾಡಿ. ಯು ವಿಲ್ ಲವ್ ಇಟ್. ಯಾಕಂದರೆ ಫೋಕಸ್ ಇಸ್ ದ ಕೀ ಟು ಎವ್ರಿಥಿಂಗ್. ಈ ವಿಡಿಯೋದಲ್ಲಿ ಹೇಳಿರೋ ಟೆಕ್ನಿಕನ್ನು ನೀವು ಇವತ್ತೇ ಯಾವುದು ಟ್ರೈ ಮಾಡ್ತೀರಾ, ಯಾವುದು ತುಂಬ ಇಷ್ಟ ಆಯಿತು, ಎಲ್ಲವೂ ಇಷ್ಟ ಆಯಿತಾ, ಇದೆಲ್ಲ ಆಗೋದು ಹೋಗೋದೆಲ್ಲ ಬರೀ ಥಿಯರಿಗಷ್ಟೇ ಚೆಂದ ಅಂತ ಅಂತೀರಾ, ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನು ಶೇರ್ ಮಾಡಿ. ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗೋ ಇನ್ಫಾರ್ಮೇಷನ್. ಹಾಗೆ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಜೊತೆಗೆ ವಿಡಿಯೋ ಒಳಗಡೆ ಜಾಯಿನ್ ಬಟನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಮಸ್ತ್ ಮಗದು ಪ್ರೀಮಿಯಂ ಮೆಂಬರ್ಶಿಪ್ ಆಗ್ಬೋದು. ಅಲ್ಲೂ ಕೂಡ ಒಂಥರ ನಾಲೆಜ್ ಕಮ್ಯುನಿಟಿ ಬಿಲ್ಡ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ವೀಕ್ಲಿ ಹೈ ಕ್ವಾಲಿಟಿ ಮೆಂಬರ್ ಓನ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ನೆಸ್ ಬರುತ್ತೆ, ಅಲ್ಲಿ ಕರೆಂಟ್ ಪವರ್ ಬರುತ್ತೆ, ಹಾಗೆ ಸ್ಪೆಷಲ್ ವಿಡಿಯೋಸ್. ಇವಾಗ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಪಬ್ಲಿಷ್ ಆಗ್ತಿದೆ. ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮೆಂಬರ್ಶಿಪ್ ಕಮ್ಯುನಿಟಿಯನ್ನು ಸೇರ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.